ಸರ್ ಈಗ ಅದೇ ನಮ್ಮಲ್ಲಿ ಯಾವುದೇ ಇದು ಆಗಿಲ್ಲ ಹೈಕಮಾಂಡ್ ಅಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆಗಿದೆ ಅಂತ ಹೇಳಿ ಅಧಿಕಾರ ಬದಲಾವಣೆ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ನಲ್ಲ. ಈಗ ಜಿದ್ದಾಜಿದ್ದಿ ಶುರುವಾಗಿದೆ, 4 ಗೋಡೆ ಮಧ್ಯೆ ಇತ್ತು, ಬಹಿರಂಗವಾಗಿ ಚರ್ಚೆ ಶುರುವಾಗಿದೆ, ಹೊಡೆದಾಟಕ್ಕೂ ಕೂಡ ನಿಂತ್ಕೊಳ್ತಾರೆ. ಎಸ್ ಸರ್, ಬೇರೆಣ್ಣ ಸರ್, ಈಗ ವೈಟ್ ದಾಖಲೆ ಇನ್ನೂ ಕೂಡ ಸಿಕ್ಕಿಲ್ಲ. ಸಿಎಂ ಅವರಿಗೆ ಹಾಕಿದ್ದರು ವೈಟ್ ಕೂಡ ಅದು ಎಲ್ಲಿ ಕೂಡ ಪತ್ತೆ ಆಗಿಲ್ಲ. ಸ್ನೇಹ ಕೃಷ್ಣ ಮತ್ತೆ ಅದನ್ನೇ ಅಪೀಲ್ ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಮೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಿಜೆಪಿ JDS ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇದು ಅನ್ನೋದನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ತಾವೇನೂ ತಪ್ಪೆಸಗಿಲ್ಲ, 14 ನಿವೇಶನಗಳನ್ನು ಯಾಕೆ ನಾನು ಹಿಂದಿರುಗಿಸ್ಬೇಕು, ಮುಖ್ಯಮಂತ್ರಿ ಧರ್ಮಪತ್ನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬಾರ್ದಾಗಾದ್ರೆ ನ್ಯಾಯಬದ್ಧವಾಗಲ್ಲ. ಮುಖ್ಯಮಂತ್ರಿಗಳು ಇದು ಅಕ್ರಮವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಿವೇಶನ ನಿಮ್ಮ ಧರ್ಮಪತ್ನಿಗೆ. 62 ಕೋಟಿ ನಮಗೆ ಪರಿಹಾರ ಕೊಡಲಿ, ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಇಲ್ಲದೇ ಇವತ್ತು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಇವತ್ತು ಫೋರ್ಜರಿ ಆಗಿದೆ, ತಿರ್ತಕ್ಕಂಥ ಕೆಲಸ ಆಗಿದೆ, ಅನೇಕ ವಿಚಾರಗಳಿದೆ. ಈಗ ಇಡಿ ತನಿಖೆ ಮುಂದೆ ಇವೆಲ್ಲವೂ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸರ್ ಈಗ ಅದೇ ನಮ್ಮಲ್ಲಿ ಯಾವುದೇ ಇದು ಆಗಿಲ್ಲ ಹೈಕಮಾಂಡ್ ಅಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆಗಿದೆ ಅಂತ ಹೇಳಿ ಅಧಿಕಾರ ಬದಲಾವಣೆ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ನಲ್ಲ. ಈಗ ಜಿದ್ದಾಜಿದ್ದಿ ಶುರುವಾಗಿದೆ, 4 ಗೋಡೆ ಮಧ್ಯೆ ಇತ್ತು, ಬಹಿರಂಗವಾಗಿ ಚರ್ಚೆ ಶುರುವಾಗಿದೆ, ಹೊಡೆದಾಟಕ್ಕೂ ಕೂಡ ನಿಂತ್ಕೊಳ್ತಾರೆ. ಎಸ್ ಸರ್, ಬೇರೆಣ್ಣ ಸರ್, ಈಗ ವೈಟ್ ದಾಖಲೆ ಇನ್ನೂ ಕೂಡ ಸಿಕ್ಕಿಲ್ಲ. ಸಿಎಂ ಅವರಿಗೆ ಹಾಕಿದ್ದರು ವೈಟ್ ಕೂಡ ಅದು ಎಲ್ಲಿ ಕೂಡ ಪತ್ತೆ ಆಗಿಲ್ಲ. ಸ್ನೇಹ ಕೃಷ್ಣ ಮತ್ತೆ ಅದನ್ನೇ ಅಪೀಲ್ ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಮೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಿಜೆಪಿ JDS ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇದು ಅನ್ನೋದನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ತಾವೇನೂ ತಪ್ಪೆಸಗಿಲ್ಲ, 14 ನಿವೇಶನಗಳನ್ನು ಯಾಕೆ ನಾನು ಹಿಂದಿರುಗಿಸ್ಬೇಕು, ಮುಖ್ಯಮಂತ್ರಿ ಧರ್ಮಪತ್ನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬಾರ್ದಾಗಾದ್ರೆ ನ್ಯಾಯಬದ್ಧವಾಗಲ್ಲ. ಮುಖ್ಯಮಂತ್ರಿಗಳು ಇದು ಅಕ್ರಮವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಿವೇಶನ ನಿಮ್ಮ ಧರ್ಮಪತ್ನಿಗೆ. 62 ಕೋಟಿ ನಮಗೆ ಪರಿಹಾರ ಕೊಡಲಿ, ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಇಲ್ಲದೇ ಇವತ್ತು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಇವತ್ತು ಫೋರ್ಜರಿ ಆಗಿದೆ, ತಿರ್ತಕ್ಕಂಥ ಕೆಲಸ ಆಗಿದೆ, ಅನೇಕ ವಿಚಾರಗಳಿದೆ. ಈಗ ಇಡಿ ತನಿಖೆ ಮುಂದೆ ಇವೆಲ್ಲವೂ ಪ್ರಕರಣ ಬೆಳಕಿಗೆ ಬರ್ತಾ ಇದೆ.